ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ. ತಾನೇ ತಲೆ ಕೆಟ್ಟು ಹೋಗ್ಯಾಡ್ರಿ, ಅದಕ್ಕೆ ನಮ್ಮ ಮಗಳು ನಮಗೆ ಬೇಕಂತ ನಾವು ಓಡಾಡ್ತೀವಿ ರೀ. ಈಗ ನಿಮ್ಮ ಸುಳ್ಳು ಶ್ರೀರಾಮ್ ಸೇನೆ ಸಂಘಟನೆ ಅವರೆಲ್ಲ ಸೇರಿ ನಿಮ್ ಕಲಿ ತುಂಬ್ತಾರ? ಏನಿಲ್ರಿ, ಅವ್ರು ಪಾಪ ಒಳ್ಳೇದ ಮಾಡತ್ತಾರ, ಅವ್ರ ಬಗ್ಗೆ ಹೆಸರು ಇಡಂಗಿಲ್ರಿ. ತಾನೇ ತಲೆ ಕೆಟ್ಟು ತಾನೇ ಹೋಗ್ಯಾಡ್ರಿ ಈಗಾಕಿ. ಅದಕ್ಕೆ ನಮ್ಮ ಮಗಳು ನಮಗೆ ಬೇಕಂತ ನಾವು ಕೇಳ್ಕೊಕತ್ತೇವ್ರಿ. ಬರ್ಲಿಲ್ಲ ಅಂತಂದ್ರ ಬರಾಕ ಬೇಕ್ರಿ. ನಮ್ಮ ಕಷ್ಟ ಬೇರೆ, ಅವ್ರ ಕಷ್ಟ ಬೇರೆ ರೀ. ಇಷ್ಟು ದಿನ ನಾವು ಬೆಳೆಸೇವಲ್ರಿ, ನಮ್ಮ ಕಾಸ್ಟ್ನ್ಯಾರ ನಾವು ಬೇಕಾದಲ್ಲಿ ಮಾಡಿ ಕೊಡ್ತಿದ್ವಲ್ರಿ ಆಕಿನ. ಮತ್ರಿ ಈಗ ಅದಕ್ಕೆ ಆಕಿ ಬರಾಕ ಬೇಕ್ರಿ, ಆ ಕಾಸ್ಟ್ ಬೇಕು ನಮಗೆ. ಅಲ್ಲಿ ಈಗ ಅವರು ನಾವು ಮುಗ್ಳಪ್ಪ ಹೇಳ್ತಾರ, ನಮ್ಮ ಧರ್ಮದ ಪ್ರಕಾರ ನಾವಿರ್ತೇವೆ, ಆಕಿ ಧರ್ಮದ ಪ್ರಕಾರ ಆಕಿ ಇರ್ತಾಳ ಅಂತ ಮತ್ರಿ ಕೈಯ ಮೆಹಂದಿ ಹೆಂಗ್ ಹಾಕ್ಯಾರಿ, ಕೊಳ್ಳ ತಾಳಿ ಹೆಂಗ್ ಕಟ್ಟ್ಯಾರ್ರಿ ಅವ್ರ ತಾಳಿನ ಕಟ್ಟ್ಯಾರ, ನಮ್ಮ ತಾಳಿ ಇಲ್ರಿ ಆಕಿ ಕೊಳ್ಳಾಗ. ಈಗ ಮತ್ತೆ ನಮಗೆ ಹೇಳಿ ಕೇಳಿ ಏನು ಮಾಡಿಲ್ರಿ. ಅವರು ಹೆಂಗಿರ್ತಾರ್ರಿ ಧರ್ಮ ಅದ. ಈಗ ನಮ್ಮ ಮಂದಿ ಅವ್ರ ಮಂದಿ ಕೂಡಿರ ನಮ್ಮ ಧರ್ಮ ನಮ್ಗೆ, ಅವ್ರ ಧರ್ಮ ಅವ್ರಿಗೆ ಎಲ್ಲ ಮೋಸ ಅಲ್ರಿ. ಇದು ಹೋಗಿ ಗುಡ್ದ ಮದುವೆ ಆಗಿ ಬಂದಾರ ಮುಡುಗುಡ. ಫ್ಯಾಮ್ಲಿ ಅನ್ಕೋತಾನೆ ನಮ್ಗೆ ಮೋಸ ಮಾಡಿ ನಮ್ಮ ಮಗಳಿಗೆ ತಲೆ ಕೆಡಿಸಿ ಹೋದಾರ್ರಿ ಅವರು. ಈಗ ಖಜಾನ ನಮಗೆ ರೀಲ್ಸ್ನ ಮಾಡಿದ್ವಿ. ಅದ ರೀ, ಅವರ ರೀ ಖಜಾನ ಕಡಿಯವ್ರ ನಮಗೆ. ಇಲ್ಲ, ಅವರಿಗೆ ಅರ್ಥ ಆಗ್ತಿಲ್ಲ, ನೀವು ಕೇಳಿದ್ದು ಅರ್ಥ ಆಗ್ತಿಲ್ಲ. ಪಾಪ ಅವ್ರಿಗೆ ಲಿಂಗಾಯತ ಪಂಚಮಸಾಲಿ ಸಮಾಜದ ನಿನ್ನೆ ದೀಕ್ಷೆ ಲಿಂಗಾಯತ ಪಂಚಮಸಾಲಿ ಸಮಾಜದಿಂದ ಕಲಬುರಗಿಯಲ್ಲಿ ನಡೆದಿರ್ತಕ್ಕಂಥ ಸಮಾಜ ಬಾಂಧವರ ಜಾತಿ ಗಣತಿಯ ಸಭೆಯಲ್ಲಿ ಎಲ್ಲರೂ ಸಹ ಜಾತಿ ಗಣತಿ ಲಿಂಗಾಯತ ಪಂಚಮಸಾಲಿಯನ್ನು ತರಿಸಬೇಕು ಅಂತೇಳಿ ಈಗಾಗಲೇ ಎಲ್ಲರಿಗೂ ನಾವು ಆದೇಶ ಮಾಡಿದ್ದೇವೆ. ಹಾಗಾಗಿ ಎಲ್ಲ ನಮ್ಮ ಸಮಾಜ ಬಾಂಧವರು ಜಾತಿ ಕಾಲದಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತೇಳಿ ತರಿಸಬೇಕು. ಅದರ ಕೋಡು 0868 ಮತ್ತು ಉದ್ಯೋಗದ ಕಾರ್ಮಿಕ, ಕೃಷಿ ಮತ್ತು ಕೃಷಿ ಕಾರ್ಮಿಕರು ನಮೂದಿಸಬೇಕು ಮೇಲೆ ನಿರ್ದೇಶನ ಮಾಡಿದೆ. ಅದರೊಂದಿಗೆ ಡಿಸೆಂಬರ್ 10ನೇ ತಾರೀಕು ಕರ್ನಾಟಕ ಸರ್ಕಾರಕ್ಕೆ ನಾವು ಮೀಸಲಾತಿ ಕೇಳುವಂಥ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧದ ಬಳಿ ಏನೋ ಒಂದು ರೀತಿ ಪೊಲೀಸರಿಗೆ ಕುಮ್ಮ ಕೊಟ್ಟು ಮಾಡಂತಿದ್ದ ಅಲ್ಲೇ ಆಯಿತು. ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮೀಸಲಾದಾಗ ಹೈಕೋರ್ಟಲ್ಲಿ ನಮ್ಮ ಪರವಾಗಿ ಆದೇಶ ಬಂದಿತ್ತು. ಸರ್ಕಾರ ನ್ಯಾಯಾಂಗ ತನಿಖೆ ಮಾಡಬೇಕಂತ ಈಗಾಗಲೇ ನ್ಯಾಯಾಂಗ ತನಿಖೆ ಶುರುವಾಗಿದೆ ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ. ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದು ನಾನು ಸ್ವಾಗತ ಮಾಡ್ತೀನಿ. ಆ ಹಿನ್ನೆಲೆ ಒಳಗೆ ನಮ್ಮ ಸಮುದಾಯದ ಎಲ್ಲ ಅಡ್ವೊಕೇಟ್ ಪರಿಷತ್ಗಳು ಮತ್ತು ಸಮಾಜ ಬಾಂಧವರು ತಾವೆಲ್ಲರೂ ಸಹಕರಿಸಬೇಕು ಮತ್ತು ಜಾತಿ ಗಣಿತದಲ್ಲಿ ಪ್ರತಿಯೊಬ್ಬ ಪಂಚಮಸಾಲಿ ಅಧ್ಯಕ್ಷರು ಲಿಂಗಾಯತ ಪಂಚಮಸಾಲಿ ಅಂತ ಕಡ್ಡಾಯ ತರಿಸಬೇಕು ಅಂತೇಳಿ ಮತ್ತೊಮ್ಮೆ ಆದೇಶ ಮಾಡಿದೆ. ಆಜಾದ್ ನಗರದಲ್ಲಿ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 8 ಜನರನ್ನು ಬಂಧಿಸಲಾಗಿದ್ದು ತನಿಖೆಯು ಮುಂದುವರೆದಿರ್ತದೆ. ಯಾರು ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಚೋದನಕಾರಿಯಾದಂತಹ ಹೇಳಿಕೆ ಕೊಡುವಂಥದ್ದು ಅಥವಾ ಪೋಸ್ಟನ್ನು ಮಾಡುವಂಥದ್ದು ಮಾಡಬಾರ್ದು.
ಏನಾದರೂ ಮಾಡಿದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಈಗ ಪರಿಸ್ಥಿತಿ ಶಾಂತವಾಗಿದೆ. ಯಾರು ಕೂಡ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥದ್ದು, ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು ಅಥವಾ ಶಾಂತಿಯನ್ನು ಕದಡುವಂತಹ ಕೆಲಸ ಮಾಡಿದರೂ ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಪೊಲೀಸ್ ಇಲಾಖೆಯಿಂದ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.